Namaskaram. So continuing with Dual Nature, ಆಲ್ಮೋಸ್ಟ್ ಈ ಚಾಪ್ಟರ್ದು ಲಾಸ್ಟ್ ಪಾರ್ಟ್ ಕಡೆ ನಾವು ಹೊಂಟಿವೀಗ. ನಾನು ನಿಮ್ಗೆ ಹೇಳಿದ ಪ್ರಕಾರ ಇಲ್ಲೇ ಎರಡು ಮೇನ್ ಟಾಪಿಕ್ ಇದಾವೆ. ಒಂದು ಐನ್ಸ್ಟೈನ್ ಲಾಸ್ಟ್ ಟೈಮ್ ನಾವು ನೋಡಿದ್ದಿಲ್ಲ, ಲಾಸ್ಟ್ ವಿಡಿಯೋದೊಳಗೆ ಫೋಟೋಎಲೆಕ್ಟ್ರಿಕ್ ಇಕ್ವೇಷನ್ ಅಂತ ಬರುತ್ತೆ ಐನ್ಸ್ಟೈನ್ ಅಂತ ಹೇಳಿ ಒಂದು. ಇನ್ನೊಂದು ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಅಂತ ಒಂದು 6 ಬರ್ತಾವೆ, ಅದೊಂದು ಪಾರ್ಟ್. ಸೊ ಅದನ್ನು ಮುಗಿಸಿ ಐನ್ಸ್ಟೈನ್ ಫೋಟೋಎಲೆಕ್ಟ್ರಿಕ್ ಇಕ್ವೇಷನ್ ಹೆಂಗೆ ಬಂತು ಅಂತ ಹೇಳಿ ಲಾಸ್ಟ್ ವಿಡಿಯೋದೊಳಗೆ ನೋಡಿದ್ವಿ ನಾವು. ಸೊ ಹೋಪ್ಫುಲಿ ಅಲ್ಲಿ ತನಕ ನೀವು ಕರೆಕ್ಟಾಗಿ ನೋಡಿರಿ, ಅರ್ಥ ಮಾಡ್ಕೊಂಡಿರಿ ಅಂತ ಅಂದ್ಕೊಂಡು ನಾನು ನಿಮ್ಗೆ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದೊಳಗೆ ನಾವು, ಅಂದರೆ ಇವತ್ತಿನ ವಿಡಿಯೋದೊಳಗೆ ನಾವು ಯೂಸಿಂಗ್ ದಟ್ ಐನ್ಸ್ಟೈನ್ಸ್ ಫೋಟೋಎಲೆಕ್ಟ್ರಿಕ್ ಇಕ್ವೇಷನ್ ಆ 6 ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸನ್ನು ಆಲ್ಮೋಸ್ಟ್ ಆಲ್ ಆಫ್ ದೆಮ್ ಒಂದಿಷ್ಟು ಈ ಫಾರ್ಮುಲಾ ಬೇಸ್ಡ್ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಬರೋಂಗಿಲ್ಲ, ಅವಷ್ಟು ಬಿಟ್ಟರೆ ಆಲ್ಮೋಸ್ಟ್ ಆಲ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅಕ್ಯುರೇಟ್ಲಿ. ಸೊ ಅದನ್ನು ನೋಡೋಣ ಅಂತೀವಿ. ಒಂದು ಸ್ಮಾಲ್ ರೀಕ್ಯಾಪ್ ಮಾಡ್ಕೊಳ್ಳೋಣ. ಐನ್ಸ್ಟೈನ್ಸ್ ಫೋಟೋಎಲೆಕ್ಟ್ರಿಕ್ ಇಕ್ವೇಷನ್ ಬೇರೆ ಬೇರೆ ಫಾರ್ಮ್ಯಾಟ್ ಇದ್ವು. ಅದರೊಳಗೆ ಬೇಸಿಕಲಿ ಒಂದು ನಾವು ಹಿಂಗೆ ಬರೀತೀವಿ, ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇಸ್ ಈಕ್ವಲ್ಸ್ ಟು hν ಮೈನಸ್ φ0. ಇದಕ್ಕೊಂದು ಹಂಗೆ ಎಕ್ಸಾಂಪಲ್ ತೊಗೊಂಡಿದ್ವಿ ನಾವು. 15 is equals to 25 minus 10. 25 joule ಅಂದ್ರೆ hν ಅದು. This is the energy supplied by the photon to the electron. ಆ ಎಲೆಕ್ಟ್ರಾನ್ ಹೊರಗೆ ಬರಬೇಕಂದ್ರೆ ವರ್ಕ್ ಫಂಕ್ಷನ್ ಅಂತ ಇರುತ್ತೆ, ಮಿನಿಮಮ್ ಇಷ್ಟು ಎನರ್ಜಿ ಬೇಕು ಹೊರಗೆ ಬರಕಂತ ಇರುತ್ತೆ. ದಟ್ ಈಸ್ ಇಫ್ ಫಾರ್ ಎಕ್ಸಾಂಪಲ್ ಇಟ್ ಈಸ್ 10, 25 minus 10, that remaining becomes kinetic energy of the electron. ಬೇರೆ ಬೇರೆ ಎಲೆಕ್ಟ್ರಾನಿಗೆ ಬೇರೆ ಬೇರೆ ಕೈನೆಟಿಕ್ ಎನರ್ಜಿ ಇರ್ತೈತಿ. ಅದರೊಳಗೆ ನಾವು ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಯಾವ ಎಲೆಕ್ಟ್ರಾನಿಗೆ ಬಂದಿರುತ್ತೆ ಅದಕ್ಕಂತಷ್ಟೇ ಫಾರ್ಮುಲಾ ಬರೀತೀವಿ, ಇಷ್ಟಕ್ಕೂ ಬರೋಕ್ಕಾಗಿಲ್ಲ ಅಂತ ಹೇಳಿ. ಇದ್ರದ ಇನ್ನೊಂದು ಫಾರ್ಮ್ಯಾಟ್ನೊಳಗೆ ನಾವು ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಯೂಸ್ ಮಾಡಿಕೊಂಡು ವೆಲಾಸಿಟಿ ಮ್ಯಾಕ್ಸಿಮಮ್ ಅಂತ ಬರೋದು. ಇನ್ನೊಂದು ನಿಮ್ಗೆ ನೆನಪಿದ್ರೆ ಲಾಸ್ಟ್ ಟೈಮ್ ನಾವು ವರ್ಕೌಟ್ ಮಾಡಿದ್ವಿ. ವರ್ಕ್ ಫಂಕ್ಷನ್ಗೆ ಒಂದು ಫಾರ್ಮುಲಾ ಬರುತ್ತೆ hν0 ಅಂತ ಹೇಳಿ, ವೇರ್ ನ್ಯೂ is the frequency of the light. ಅಲ್ಲೇನು ಲೈಟ್ ಇನ್ಸಿಡೆಂಟ್ ಮಾಡಿರ್ತಾರಲ್ಲ ಆ ಫೋಟಾನ್ಸ್, ಆ ಲೈಟ್ ಫ್ರೀಕ್ವೆನ್ಸಿ hν0 ಅಂದ್ರೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಇದನ್ನ ನಾವು ಇನ್ನೊಂದು ಫಾರ್ಮ್ಯಾಟ್ನೊಳಗೆ ಬರೀಬೇಕಾದ್ರೆ ½mv² ಬರೀಬಹುದು ಅಥವಾ kmax ಅಂತ ಬರೀಬಹುದು. ಈ ಫ್ರೀಕ್ವೆನ್ಸಿ ಜಾಗದಾಗ ನಾವು c/λ ಸಬ್ಸ್ಟಿಟ್ಯೂಟ್ ಮಾಡಿ ಆ c ಕಾಮನ್ ತೆಗೆದ್ರೆ ಮತ್ತು h ಕಾಮನ್ ತೆಗೆದ್ರೆ hc ಕಾಮನ್ ತೆಗೆದ್ರೆ 1/λ, ವೇರ್ ಲಾಂಡಾ ಅಂದ್ರೆ ಈ ಮೆಟಲ್ ಸರ್ಫೇಸ್ ಮೇಲೆ ಲೈಟ್ ಏನು ಇನ್ಸಿಡೆಂಟ್ ಮಾಡಿರ್ತೀವಲ್ಲ, ಈ ಲೈಟ್ದು ರೈಟ್ ನಾವು ಎಷ್ಟು ವೇವ್ ಲೆಂತ್ ಐತಿ, ದಟ್ ಈಸ್ ಲಾಂಡಾ. ಲಾಂಡಾ ನಾಟ್ ಲೈಕ್ hν0 ಈಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಲಾಂಡಾ ನಾಟ್ ಈಸ್ ಅ ಥ್ರೆಶೋಲ್ಡ್ ವೇವ್ ಲೆಂತ್, ಲಿಮಿಟಿಂಗ್ ವೇವ್ ಲೆಂತ್ ಅಂತಂತೂ ಕರೀತಾರೆ. ಇದು 3 ಫಾರ್ಮ್ಯಾಟ್. ಇವತ್ತು ಆಕ್ಚುಲಿ ಏನು ನಾವು ಡಿಸ್ಕಸ್ ಮಾಡಕ್ ಹೊಂಟಿವಲ್ಲ ಅದ್ರೊಳಗೆ ಇನ್ನೊಂದು ಫಾರ್ಮ್ಯಾಟ್ ಬರುತ್ತೆ. ಆಮೇಲೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಒಂದು ಇನ್ಕ್ಲೂಡ್ ಮಾಡ್ಕೊಂತಾರೆ ಇದ್ರಾಗ, ಅಲ್ಲಿಗೆ ಬರೋಣಂತ. ಸೊ ಈಗ ನೀವು ಟೆಕ್ಸ್ಟ್ ಬುಕ್ ತಗೊಂಡು ರೆಡಿ ಅದೀರಿ ಅಂತ ಅನ್ಕೊಂಡ್ರೆ ನೆಕ್ಸ್ಟ್ ಪಾರ್ಟ್ ಕಂಟಿನ್ಯೂ ಮಾಡೋಣ. ಐನ್ಸ್ಟೈನ್ಸ್ ಫೋಟೋಎಲೆಕ್ಟ್ರಿಕ್ ಇಕ್ವೇಷನ್ ನೆಕ್ಸ್ಟ್ ಪಾರ್ಟ್ನೊಳಗಲ್ಲೇ ಕೊಟ್ಟಾರ ನೋಡ್ರಿ. ಯೂಸಿಂಗ್ ದಿಸ್ ಇಕ್ವೇಷನ್ ದಿ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಆಫ್ photoelectric effect ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಆಸ್ ಫಾಲೋಸ್. ಆ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಅಂತ ಹೇಳಿ ಡಿಟೇಲ್ ಆಗಿ ನೋಡಿದ್ವಲ್ಲ, 6 ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಅನ್ನ ಯೂಸಿಂಗ್ ದಿಸ್ ಇಕ್ವೇಷನ್ ಎಕ್ಸ್ಪ್ಲೇನ್ ಮಾಡಬಹುದು ಅಂತ ಹೇಳ್ತಾರೆ. ಒಂದೇದು, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಆಲ್ಮೋಸ್ಟ್ ಇನ್ಸ್ಟಂಟೇನಿಯಸ್ ಬಿಕಾಸ್ ದ ಕೊಲಿಷನ್ ಬಿಟ್ವೀನ್ ಅ ಫೋಟಾನ್ ಅಂಡ್ ಅನ್ ಎಲೆಕ್ಟ್ರಾನ್ ರಿಸಲ್ಟ್ಸ್ ಇನ್ ಇನ್ಸ್ಟಂಟೇನಿಯಸ್ ಟ್ರಾನ್ಸ್ಫರ್ ಆಫ್ ಎನರ್ಜಿ. ಇಲ್ಲೇ ಈ ಸ್ಟೇಟ್ಮೆಂಟನ್ನ ಈ ಇಕ್ವೇಷನ್ ತಗೊಂಡು ಎಕ್ಸ್ಪ್ಲೇನ್ ಮಾಡಕ್ ಬರಂಗಿಲ್ಲ ಡೈರೆಕ್ಟ್ಲಿ ಫಾರ್ಮುಲಾ. ಬಟ್ ಈ ಫಾರ್ಮುಲಾ ಕೊಡೋಕ್ಕಿಂತ ಮೊದಲು ಐನ್ಸ್ಟೈನ್ ಒಂದು ಅಸಂಪ್ಷನ್ ಮಾಡ್ಕೊಂಡಿರ್ತಾನ್ರಿ. ಏನಂದ್ರೆ ಫೋಟಾನ್ ಬಂದು ಎಲೆಕ್ಟ್ರಾನ್ ಜೋಡಿ ಕೊಲೈಡ್ ಆದಾಗ, ಲೈಕ್ ಫಾರ್ ಎಕ್ಸಾಂಪಲ್ ಇದು ಮೆಟಲ್ ಸರ್ಫೇಸ್ ಅಂತ ಅನ್ಕೊಂಡ್ರೆ, ಫೋಟಾನ್ ಬಂದು ಎಲೆಕ್ಟ್ರಾನ್ ಜೋಡಿ ಕೊಲೈಡ್ ಆದಾಗ ದ ಫೋಟಾನ್ ಟ್ರಾನ್ಸ್ಫರ್ಸ್ ಇಟ್ಸ್ ಎಂಟೈರ್ ಎನರ್ಜಿ ಟು ದಿ ಎಲೆಕ್ಟ್ರಾನ್. ಇದ್ರ ಹಿಂದಿನ ಪೇಜ್ನೊಳಗೆ ಸ್ಟಾರ್ಟಿಂಗ್ ಐತೆ ನೋಡ್ರಿ, ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಷನ್ ಅಂತ ಹೆಡ್ಡಿಂಗ್ ಕೆಳಗೆ ಸ್ಟಾರ್ಟಿಂಗ್ ಆ ಅಸಂಪ್ಷನ್ ಮಾಡ್ಲಿರ್ತಾನ ನಾವು. ಸೊ ಫೋಟಾನ್ ಮತ್ತು ಎಲೆಕ್ಟ್ರಾನ್ ಕೊಲ್ಯೂಷನ್ ಏನೈತಲ್ಲ, ದಾಟ್ ಹ್ಯಾಪನ್ಸ್ ಇನ್ಸ್ಟಂಟೇನಿಯಸ್ಲಿ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಈ ಒಂದೇ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡೋದು ಅದಂಗೆ ಆಗ್ತೀವಿ. ಲೈಕ್ ಏನು ಗೊತ್ತೇನು,
ಇಲ್ಲಿ ನೋಡ್ರಿ ಒಂದೊಂದನ್ನ ಹಂಗ ಲಿಸ್ಟ್ ಮಾಡ್ಕೊಂತ ಹೋಗ್ತೀನಿ. ಆ 6 ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ನೊಳಗ 1ನೇ ಪಾಯಿಂಟ್ ನೊಳಗ ಅವರು ಎದ್ರ ಬಗ್ಗೆ ಮಾತಾಡಕತ್ತಾರ, ಫೋಟೋ ಇಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಇನ್ಸ್ಟಂಟೇನಿಯಸ್ ಅಂತ ಹೇಳಿ ಅಲ್ಲಿ ನೋಡಿದ್ವಿ ನಾವು. ಆ ಎಕ್ಸ್ಪೆರಿಮೆಂಟ್ ಒಂದಿಷ್ಟು ಪೇಜ್ ನೀವು ಹಿಂದ್ ಸರ್ಚ್ ನೋಡಿರ್ಬೋದು, ಒಂದು ಎಂಟೈರ್ ಪೇಜ್ ನೊಳಗೆ 6 ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಕೊಟ್ಟಿದ್ರಲ್ಲ, ಅದ್ರೊಳಗೆ ಬೇರೆ ಇದ್ದು. ಇಲ್ಲಿ ಸದ್ಯ ಅಂತೂ ಒಂದೇದ್ದು ಆ 6 ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಒಳಗೆ ಒಂದು ತಗೊಂಡಾರ. ಇಲ್ಲಿ ಯಾವುದು? ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಸ್ ಇನ್ಸ್ಟಂಟೇನಿಯಸ್. ಈಗ ನಮ್ದು ಟಾಸ್ಕ್ ಏನಂದ್ರೆ, ಇಲ್ಲಿ ಕೆಲಸ ಏನಂದ್ರೆ, ಅಲ್ಲಿ ಏನ್ ಎಕ್ಸ್ಪೆರಿಮೆಂಟಲ್ ರಿಸಲ್ಟ್ಸ್ ಒಂದು 6 ಬರ್ತಿದ್ವಲ್ಲ, ಅವುಗಳನ್ನ ಈ ಇಕ್ವೇಶನ್ ಮುಖಾಂತರ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕು. ಈ ಇನ್ಸ್ಟಂಟೇನಿಯಸ್ ಇರ್ತೈತಿ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇನ್ಸ್ಟಂಟೇನಿಯಸ್ ಇರುವುದಂದ್ರೆ ಏನು? ಲೈಟ್ ಬಿದ್ದ ತಕ್ಷಣ ಎಲೆಕ್ಟ್ರಾನ್ ಹೊರಗೆ ಬರಬೇಕಪ್ಪ. ಸೊ ಇದು ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ನಾಗ ಗೊತ್ತಾಗೈತೆ. ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಅಂದ್ರೆ ಏನು? ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ಯಾರ, ಅವಾಗ ಅವ್ರಿಗೆ ಗೊತ್ತಾಗೈತಿ ಏನಂತ, ಲೈಟ್ ಬಿದ್ದ ತಕ್ಷಣ ಎಲೆಕ್ಟ್ರಾನ್ ಹೊರಗೆ ಬರುತ್ತೆ. ಇದನ್ನ ಎಕ್ಸ್ಪ್ಲೈನ್ ಮಾಡ್ರಪ್ಪ ಅಂತಾರ. ಇದನ್ನ ಎಕ್ಸ್ಪ್ಲೈನ್ ಹೆಂಗ್ ಮಾಡ್ತಾರ ಅಂದ್ರೆ, ಐನ್ಸ್ಟೀನ್ ಅವ ಒಂದು ಅಸಂಪ್ಷನ್ ಮಾಡ್ಕೊಂಡಿರ್ತಾನೆ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಹೆಂಗ್ ಆಗ್ತೈತಿ, ಇಲೆಕ್ಟ್ರಾನ್ ಹೊರಗೆ ಬರುವಂತ ಪ್ರಕ್ರಿಯೆ, ಈ ಪ್ರಾಸೆಸ್ ಹೆಂಗ್ ಆಗ್ತೈತಿ ಅಂದ್ರೆ, ಒಂದು ಫೋಟಾನ್ ಬಂದ್ ಎಲೆಕ್ಟ್ರಾನಿಗೆ ಬಡಿಬೇಕು. ಫೋಟಾನ್ ತನ್ನ ಕಂಪ್ಲೀಟ್ ಎನರ್ಜಿನ ಎಲೆಕ್ಟ್ರಾನಿಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಹಿಂಗ ಆಗ್ತೈತಿದು ಅಂತ ಐನ್ಸ್ಟೀನ್ ತಗೊಂಡಾಗ, ಫೋಟಾನ್ ನಿಂದ ಎಲೆಕ್ಟ್ರಾನಿಕ್ ಎನರ್ಜಿ ಟ್ರಾನ್ಸ್ಫರ್ ಆಗಿ ಆ ಎಲೆಕ್ಟ್ರಾನ್ ಹೊರಗೆ ಬರುತ್ತಂತ ಐನ್ಸ್ಟೀನ್ ತಗೊಂಡಾಗ, ಇದು ಗೊತ್ತಿದ್ದ ವಿಷಯ ಅಂತ ಹೇಳ್ತಾನ ಐನ್ಸ್ಟೀನ್. ಏನಂತ? ನಿಮಗಂತೂ ಓದೈತಲ್ಲ, ಫೋಟಾನ್ ಎಲೆಕ್ಟ್ರಾನ್ ಕೊಲಿಷನ್ ಆದಾಗ ಪಟ್ ಅಂತ ಹೇಳಿ ಎನರ್ಜಿ ಕೊಟ್ಬಿಡುತ್ತಂತದ್ದು. ಯಾವುದು? ಫೋಟಾನ್. ಯಾರಿಗೆ? ಎಲೆಕ್ಟ್ರಾನಿಗೆ. ಸೊ ಈ ಪ್ರೊಸೆಸ್ ಜಲ್ದಿ ಆಗುದ್ರಿಂದ, ಫೋಟಾನ್ ನಿಂದ ಇಲೆಕ್ಟ್ರಾನಿಗೆ ಎನರ್ಜಿ ಟ್ರಾನ್ಸ್ಫರ್ ಮಾಡುವಂತ ಪ್ರೊಸೆಸ್ ಜಲ್ದಿ ಆಗುದ್ರಿಂದ ಇದು ಇನ್ಸ್ಟಂಟೇನಿಯಸ್ ಪ್ರೊಸೆಸ್ ಐತಿ ಅಂತ. ಈಗ ಲೈಕ್ ನೋಡ್ರಿ, ನಿಮಗೆ ಅನ್ಸುತ್ತ ನಾವು ಫಿಸಿಕ್ಸ್ ಕ್ಲಾಸ್ ಇಲ್ಲಿ ವಿಡಿಯೋದಾಗ ಅಥವಾ ಲೈವ್ ಕ್ಲಾಸ್ ನೊಳಗೆ ಒಂದು ಕನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ಬೇಕಾರೆ, ಈಸ್ ದಾಟ್ ಪ್ರೊಸೆಸ್ ಇನ್ಸ್ಟಂಟೇನಿಯಸ್? ನಾವು ಹಿಂಗೆ ಹೇಳಿದ ಪಟ್ ಅಂತ ಅರ್ಥ ಆಗ್ಬಿಡುತ್ತೆ. ಎಕ್ಸಾಂಪಲ್ಸ್ ತಗೊಂಡು ಒಂದಿಷ್ಟು ವ್ಯಾಲ್ಯೂಸ್ ತೊಗೊಂಡು ಬರೋದು, ರಿಯಲ್ ವರ್ಡ್ ಎಕ್ಸಾಂಪಲ್ಸ್ ಕನೆಕ್ಟ್ ಮಾಡಿ, ಮಕ್ಕೊಂಡವ್ರಿಗೆ ಎಬಿಸಿ ನಿದ್ಗಣ್ಣಾಗಿದ್ದವ್ರಿಗೆ ಇದೆಲ್ಲ ಮಾಡಕ್ಕೆ ಟೈಮ್ ಹಿಡಿದೈತಿ. ಅದು ಇನ್ಸ್ಟಂಟೇನಿಯಸ್ ಅಲ್ಲದು. ಇಲ್ಲಿ ಏನು ಹೇಳಕತ್ತಾರ ಅಂದ್ರೆ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟು, ಲೈಟ್ ಬಿದ್ದ ತಕ್ಷಣ ಎಲೆಕ್ಟ್ರಾನಿಕ್ ಹೊರಗೆ ಬರುತ್ತೆ, ಕ್ಷಣಾರ್ಧದಾಗ ಇನ್ಸ್ಟಂಟೇನಿಯಸ್ ಆಗಿ ಹೊರಗೆ ಬರ್ತೈತಿ ಅಂತ ಹೇಳ್ತಾರೆ. ಇದನ್ನ ಐನ್ಸ್ಟೀನ್ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂದ್ರೆ, ಐನ್ಸ್ಟೀನ್ ಪ್ರಕಾರ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗುದ ಫೋಟಾನ್ಸ್ ಬಂದು ಎಲೆಕ್ಟ್ರಾನಿಕ್ ಬಡ್ದು ತಮ್ಮ ಎನರ್ಜಿ ಟ್ರಾನ್ಸ್ಫರ್ ಮಾಡ್ತಾವೆ. ಈ ಎನರ್ಜಿ ಟ್ರಾನ್ಸ್ಫರ್ ಮಾಡೋದು ಫಾಸ್ಟ್ ಆಗ್ತೈತಿ, ಹಿಂಗಾಗಿ ಎಲೆಕ್ಟ್ರಾನ್ ಹೊರಗೆ ಜಲ್ದಿ ಬರ್ತಾವೆ. ಇನ್ಸ್ಟಂಟೇನಿಯಸ್ ಪ್ರೊಸೆಸ್ ಅದು ಅಂತ ಐನ್ಸ್ಟೀನ್ ಹೇಳ್ತಾನೆ. ಇದು ಫಸ್ಟ್ ಪಾಯಿಂಟ್ ಆತೀಗ. ಸೆಕೆಂಡ್ ಪಾಯಿಂಟ್ ಕಂಟಿನ್ಯೂ ಮಾಡೋಣ. ಏನ್ ಕೊಟ್ಟಾರ? ಒಂದು ನಿಮಿಷ. ಇಫ್ ದ ಇನ್ಸಿಡೆಂಟ್ ಫೋಟಾನ್ ಹ್ಯಾಸ್ ಅ ಫ್ರೀಕ್ವೆನ್ಸಿ, ಇಲ್ಲೇ ಆ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ನೊಳಗಿಂದು ಈ ಕನ್ಸೆಪ್ಟಿಗೆ ಬರ್ತೀವಿ ನಾವು. ಯಾವುದಿದು? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಒಂದಿರುತ್ತೆ. ಆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಕಡಿಮೆ ಫ್ರೀಕ್ವೆನ್ಸಿ ಲೈಟ್ ದಿತ್ತು ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಂಗಿಲ್ಲ. ಮಿನಿಮಮ್ ಇಷ್ಟರ ಫ್ರೀಕ್ವೆನ್ಸಿ ಇರಬೇಕು ಅಂತ ಒಂದು ವ್ಯಾಲ್ಯೂ ಇರ್ತೈತಲ್ಲ, ಅದನ್ನ ಈ ಇಕ್ವೇಶನ್ ಯೂಸ್ ಮಾಡ್ಕೊಂಡು ನಾವು ಪ್ರೂವ್ ಮಾಡ್ಬೋದು. ಈಗ ಹೆಂಗಂತ ನೋಡ್ರಿ, ಅಂದ್ರೆ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು. ಹೆಂಗಂತ ನೋಡ್ರಿ, ಇಫ್ ದ ಇನ್ಸಿಡೆಂಟ್ ಫೋಟಾನ್ ಹ್ಯಾಸ್ ಅ ಫ್ರೀಕ್ವೆನ್ಸಿ ಈಕ್ವಲ್ ಟು ದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಆಫ್ ದ ಮೆಟಲ್, ದ ಎನರ್ಜಿ ಈಸ್ ಜಸ್ಟ್ ಸಫಿಶಿಯಂಟ್ ಟು ಫ್ರೀ ದ ಎಲೆಕ್ಟ್ರಾನ್. ಅಂದ್ರೆ ಇಲ್ಲಿ ಬರುವಂತ ಫೋಟಾನ್ದು ಫ್ರೀಕ್ವೆನ್ಸಿ, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಏನ್ ಇರ್ತೈತಲ್ಲ, ಮಿನಿಮಮ್ ಇಷ್ಟರ ಇರ್ಬೇಕಂತ ಇರುತ್ತಲ್ಲ, ಅದ್ರ ವ್ಯಾಲ್ಯೂ ಈಕ್ವಲ್ ಇತ್ತಂದ್ರೆ ಆ ಎಲೆಕ್ಟ್ರಾನಿಗೆ ಆ ಮೆಟಲ್ ಸರ್ಫೇಸ್ ಬಿಟ್ಟು ಹೊರಗೆ ಬರಕ್ಕೆ ಎಷ್ಟು ಎನರ್ಜಿ ಬೇಕಲ್ಲ ಕರೆಕ್ಟ್ ಅಷ್ಟ ಕೊಡ್ತೈತೆ. ಆ ಲೈಟಿದು ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಇದ್ದರೆ ಜಾಸ್ತಿ ಎನರ್ಜಿ ಕೊಡ್ತೈತಿ. ಬೇಕಾದಂಗೆ ಅವಾಗ ಆ ಎಲೆಕ್ಟ್ರಾನ್ ವರ್ಕ್ ಫಂಕ್ಷನ್ ಮುಗಿಸ್ಕೊಂಡು ಅಂದ್ರೆ ಎಷ್ಟು ಎನರ್ಜಿ ಬೇಕು ಅದರಿಂದ ಹೊರಗೆ ಬಂದು ಉಳ್ಕಿದ್ದು ಎನರ್ಜಿ ಕೈನೆಟಿಕ್ ಎನರ್ಜಿ ಆಗ್ತೈತಿ. ಈಗ ಮುಂದೆ ಈಕ್ವಲ್ ಟು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಇದ್ರೆ ಎನರ್ಜಿ ಇಸ್ ಜಸ್ಟ್ ಸಫಿಶಿಯಂಟ್ ಟು ಫ್ರೀ ದ ಎಲೆಕ್ಟ್ರಾನ್. ಇಫ್ ಅಂತಾರೆ ಈಗ ಅವರು frequency is less than threshold frequency, then kinetic energy is negative, which is physically not possible, hence electrons are not liberated. This explains the existence of threshold frequency ಅಂತ ಏನು ಹೇಳ್ತಾರೆ. ಬಟ್ ಅಂತ ಅರ್ಥ ಆಗಲ್ಲ. ಇಲ್ಲಿ ನೋಡ್ರಿ, ಈ ಫಸ್ಟ್ ಫಾರ್ಮುಲಾ ತಗೋರಿ. ಕೆ ಅಂದ್ರೆ ಏನಿಗಲ್ಲಿ? ಕೈನೆಟಿಕ್ ಎನರ್ಜಿ, ಹೌದಾ?
ಯಾರ ಕೆನೆಟಿಕ್ ಎನರ್ಜಿ ಅದು? ಆ ಮೆಟಲ್ ಸರ್ಫೇಸ್ ಇಂದ ಹೊರಗೆ ಬಂದಂತ ಎಲೆಕ್ಟ್ರಾನ್ಸ್ ಅದು. ದಟ್ ಈಸ್ ಈಕ್ವಲ್ಸ್ ಟು ಹೆಚ್ ನ್ಯೂ ಮೈನಸ್ ಫೈ ನಾಟ್ ಅಂತ ಒಂದು ಫಾರ್ಮುಲಾ ಐತಿ, ಹೌದ್ರಿ? ಈಗ ನೋಡ್ರಿ, ಇದ್ರದ ನಾವು ಇನ್ನೊಂದು ಫಾರ್ಮ್ಯಾಟ್ ಬರ್ದಿರ್ತೀವಿ ನೋಡ್ರಿ. ಫೈ ನಾಟ್ ಅಂದ್ರೆ ಇದು ವರ್ಕ್ ಫಂಕ್ಷನ್, ದಟ್ ಈಸ್ ಈಕ್ವಲ್ಸ್ ಟು ಹೆಚ್ ನ್ಯೂ ನಾಟ್ ಅಂತ ಬರ್ದಿರ್ತೀವಿ ನೋಡ್ರಿ. ಈಗ ಒಂದು ಕೆಲಸ ಮಾಡ್ರಿ, ಈ ಸೆಕೆಂಡ್ ಫಾರ್ಮ್ಯಾಟ್ ಕಡೆ ಅಷ್ಟೇ ಫೋಕಸ್ ಮಾಡ್ರಿ. ಇಲ್ಲಿ ನಾವು ಏನು ಪ್ರೂವ್ ಮಾಡಕ್ ಹೊಂಟೀವಂದ್ರೆ, ಮಿನಿಮಮ್ ಇಷ್ಟರ ಫ್ರೀಕ್ವೆನ್ಸಿ ಇರ್ಬೇಕಂತ ಹೇಳಿ ಒಂದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಒಂದು ಐತಿ, ಅದರ ಎಕ್ಸಿಸ್ಟೆನ್ಸ್ ಐತಿ. ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಅಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಅದಕ್ಕಿಂತ ಕಡಿಮೆ ಫ್ರೀಕ್ವೆನ್ಸಿ ಇದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಂಗಿಲ್ಲ, ಎಲೆಕ್ಟ್ರಾನ್ಸ್ ಹೊರಗೆ ಬರಂಗಿಲ್ಲ ಅಂತ ನಮಗೇನು ಎಕ್ಸ್ಪೆರಿಮೆಂಟ್ ಇಂದ ಗೊತ್ತಾಗೈತಲ್ಲ, ಅದನ್ನ ಈಗ ನಮಗೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಅಂತ ಒಂದು ಐತಿ ಅಂತ ಗೊತ್ತು. ಹೆಂಗೆ ಗೊತ್ತು? ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದಾಗ. ಅಂದ್ರೆ ಒಂದು ಮೆಟಲ್ ಸರ್ಫೇಸ್ ತಗೊಂಡು ಲೈಟ್ ಇನ್ಸಿಡೆಂಟ್ ಮಾಡಿ, ಫಾರ್ ಎಕ್ಸಾಂಪಲ್ 30 ಹರ್ಡ್ಸ್ ಅಂತ ತಗೊಂಡ್ರೆ ನಮಗೆ ಗೊತ್ತಾಯ್ತು, ನೋಡ್ಲೆ 30 ಹರ್ಡ್ಸ್ ನಾ ಇಟ್ಟಿನಿ, ಎಲೆಕ್ಟ್ರಾನ್ ಹೊರಗೆ ಬಂತು. 35 ಹರ್ಡ್ಸ್ ಇಡ್ತೀನಿ, ಆರಾಮಾಗಿ ಎಲೆಕ್ಟ್ರಾನ್ ಹೊರಗೆ ಬರುತ್ತೆ. 25 ಇಡ್ತೀನಿ, 30 ಎಲೆಕ್ಟ್ರಾನ್ ಬರವಲ್ದು ಹೊರಗೆ. ಹಿಂಗೆ ನಮಗೆ ಎಕ್ಸ್ಪೆರಿಮೆಂಟ್ ಮಾಡಿ ಗೊತ್ತು. ಇದನ್ನ ನಾವು ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, 30 ಹರ್ಡ್ಸ್ ಅಂತ ಹಿಂಗೆ ಒಂದು ವ್ಯಾಲ್ಯೂ ಇರ್ತೈತಿ ಅಂತ ಹೇಳಿ ಈ ಫಾರ್ಮುಲಾ ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ಬೋದು. ಈಗ ಹೆಂಗೆ ಅಂತ ನೋಡ್ರಿ, ನಾವೊಂದು ಎಕ್ಸಾಂಪಲ್ ತಗೊಂಡು, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಎಷ್ಟು ಇರಲಿ? 30 ಹರ್ಡ್ಸ್ ಇಷ್ಟು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಈ ಸದ್ಯ ಏನು ಫ್ರೀಕ್ವೆನ್ಸಿ ಐತಿಲ್ಲ, ಲೆಟ್ ಅಸ್ ಟೇಕ್ ಇಟ್ ಆಸ್ 25 ಹರ್ಡ್ಸ್. ಈ ಮೆಟಲ್ ಸರ್ಫೇಸ್ ನಮಗೆ ಹೇಳಿದೈತಿ, ನೋಡಪ್ಪ, ನನ್ನಿಂದ ನಿಮ್ಗೆ ಹೊರಗೆ ಎಲೆಕ್ಟ್ರಾನ್ ಬೇಕು ಅಂದ್ರೆ ಲೈಟ್ ನೀವು ಎಂತಾದ್ ಇನ್ಸಿಡೆಂಟ್ ಮಾಡ್ಬೇಕಂದ್ರೆ ಆ ಲೈಟದ್ದು ಫ್ರೀಕ್ವೆನ್ಸಿ ಮಿನಿಮಮ್ 30 ಹರ್ಡ್ಸ್ ಇರಬೇಕು, ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಬಾಚಲು, ಅದಕ್ಕಿಂತ ಕಡಿಮೆ ಇರಬಾರ್ದು ಅಂತ ಇದು ಹೇಳ್ತೈತಿ. ನಾವು ಎಷ್ಟು ಇಟ್ಟಿವಿ ಸದ್ಯ? 25. ದಟ್ ಮೀನ್ಸ್ ಕಡಿಮೆ ಇಟ್ಟಿವಿ ನಾವೀಗ. ಸೊ ಕಡಿಮೆ ಇಟ್ಟರೆ ಈ ಇಕ್ವೇಶನ್ ಕಡೆ ನೀವು ಫೋಕಸ್ ಮಾಡಿದ್ರಿ ಅಂದ್ರೆ ಇಲ್ಲಿ ನೋಡ್ರಿ, ಹಾಫ್ mv ಮ್ಯಾಕ್ಸ್ ಸ್ಕ್ವೇರ್ ಏನದು ಕೈನೆಟಿಕ್ ಎನರ್ಜಿ, ದಟ್ ಈಸ್ ಈಕ್ವಲ್ಸ್ ಟು ಹೆಚ್ ನ್ಯೂ ಕಾಮನ್ ತೆಗೆದ್ರಿ, ಏನು ಉಳಿತು ಒಳಗೆ? ನ್ಯೂ ಮೈನಸ್ ನ್ಯೂ ನಾಟ್. ಒಂದು ಕೆಲಸ ಮಾಡೋಣ, ಹೆಚ್ ಇಂಟು ಈ ವ್ಯಾಲ್ಯೂಸ್ ಏನು ತಗೊಂಡಿವಲ್ಲ ಇಲ್ಲಿ ಹಾಕ್ಬಿಡೋಣ ನಾವು. ಈಗ ಅವ್ರು ಅದೇ ಹೇಳಾಗತ್ತಾರೆ, ಇಫ್ ದ ಫ್ರೀಕ್ವೆನ್ಸಿ ಇಸ್ ಲೆಸ್ ದನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಈ ವ್ಯಾಲ್ಯೂ ಹಾಕಿ. ಫ್ರೀಕ್ವೆನ್ಸಿ ಎಷ್ಟೈತಿ? 25 ಮೈನಸ್ 30. ಆನ್ಸರ್ ಏನು ಉಳಿದು ಗೊತ್ತೇನು? ಈಗ ಹೆಚ್ ಅಂದ್ರೆ ಪ್ಲಾಂಕ್ಸ್ ಕಾನ್ಸ್ಟೆಂಟ್, ಅದ್ರ ವ್ಯಾಲ್ಯೂ ಬೇಕಂದ್ರೆ ನಾವು ಆಮೇಲೆ ಹಾಕೋಬಹುದು. 25 ಮೈನಸ್ 30 ಅಂದ್ರೆ ಎಷ್ಟಾಗ್ತದೆ? ಮೈನಸ್ 5H ಜೋಲ್ ಅಥವಾ ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರಿಬೋದು ನಾವು. ಅದು ಯೂನಿಟ್. ಕೆ ಅಂದ್ರೆ ಏನು? ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಇಸ್ ಅ ಕೈಂಡ್ ಆಫ್ ಎನರ್ಜಿ, ಹೌದು. ಒಟ್ಟು ಈಗ ಇದ್ರ ಮೀನಿಂಗ್ ಏನಂತ ಗೊತ್ತಾನೆ? ವೆನ್ ಫ್ರೀಕ್ವೆನ್ಸಿ ಆಫ್ ದ ಲೈಟ್ ಈಸ್ ಲೆಸ್ ದ್ಯಾನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಕೈನೆಟಿಕ್ ಎನರ್ಜಿ ಏನು ಬಂತು ಗೊತ್ತಾನೆ? ನೆಗೆಟಿವ್ ಬಂತು. ಇದು ಸಾಧ್ಯನೇ ಇಲ್ಲ ಅಂತಾರ ಅವ್ರು. ಕೈನೆಟಿಕ್ ಎನರ್ಜಿ ಈಗ ನೋಡ್ರಿ, ಈಗ ನೀವು ಉಪವಾಸ ಕುಂತ್ರಿ ಕಂಪ್ಲೀಟ್ಲಿ ಇದು ಕೊರೋನಾ ಹೋಗೋ ತನಕ ನಾವು ಉಪವಾಸ ಮಾಡ್ತೀನಿ ಅಂದ್ಕೊಂತ್ರಿ, ಊಟನ ಮಾಡಿಲ್ಲ ಭಾಳ ದಿವಸ ಆತ, ಎನರ್ಜಿ ಕಡಿಮೆ ಹಾಕೊಂತ ನಿಮ್ಮ ಎನರ್ಜಿ ಎಲ್ಲಕ್ಕಿಂತ ಕಡಿಮೆ ಅಂದ್ರೆ ಎಷ್ಟಾಗ್ತೈತಿ? 0. ನಿಮ್ಗೆ ಎನರ್ಜಿನ ಇಲ್ಲ ಅಂದ್ರೆ 0, ಎನರ್ಜಿ ಇಲ್ಲೇ ಇಲ್ಲ ಅಂದ್ರೆ 0. ನೆಗೆಟಿವ್ ಅಂದ್ರೆ ಏನರ್ಥ? ಅದು 0ಕ್ಕಿಂತ ನನ್ನ ಒಳಗೆ ಎನರ್ಜಿನ ಇಲ್ಲ ಅಂದಾಗ ನಾವು ಅಂತೀವಿ 0 ಜೋಲ್ ಅಂತ. ಅದಕ್ಕಿಂತ ಕಡಿಮೆ ಹೆಂಗೆ ಆಗ್ತೈತಿ? ಎನರ್ಜಿ ಇಲ್ಲೇ ಇಲ್ಲ ಅಂದಾಗ 0, ನೆಗೆಟಿವ್ ನೊಳಗೆ ಹೋಗ್ಬಿಟ್ಟೈತಿ ಅನ್ನಕ್ಕೆ ಬರಂಗಿಲ್ಲ. ಎನರ್ಜಿ ಇಲ್ಲೇ ಇಲ್ಲ ಅಂದ್ರೆ 0. ದಟ್ ಮೀನ್ಸ್ ಇನ್ನೊಂದು ರೀತಿ ಹೇಳೋದಾದ್ರೆ ಎನರ್ಜಿ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ವೆಕ್ಟರ್ ಇತ್ತಂದ್ರೆ ಪ್ಲಸ್ ಮೈನಸ್ ಬರೀತೀವಿ ನಾವು, ಡೈರೆಕ್ಷನ್ ಅಂತೆಲ್ಲ ಹೇಳಿ. ಸ್ಕೇಲಾರ್ ಕ್ವಾಂಟಿಟಿ ಅಂತ ಬಂದಾಗ ಎನರ್ಜಿ ಕ್ಯಾನ್ ನೆವರ್ ಬಿ ನೆಗೆಟಿವ್. ಈಗ ನೋಡ್ರಿ, ವಿಚಾರ ಮಾಡಿ, ಯಾವಾಗ ಲೈಟ್ ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ನಾವು ಕಡಿಮೆ ಇಡ್ತೀವಿ, ಕೈನೆಟಿಕ್ ಎನರ್ಜಿ ವ್ಯಾಲ್ಯೂ ಏನು ಬಂದ್ಬಿಡ್ತು? ನೆಗೆಟಿವ್ ಬಂತು. ದಿಸ್ ಈಸ್ ನಾಟ್ ಪಾಸಿಬಲ್ ಅಕಾರ್ಡಿಂಗ್ ಟು ಫಿಸಿಕ್ಸ್. ಎನರ್ಜಿ ಕ್ಯಾನ್ ನೆವರ್ ಬಿ ನೆಗೆಟಿವ್. ಸೊ ಕೈನೆಟಿಕ್ ಎನರ್ಜಿ ನೆಗೆಟಿವ್ ಇರಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇದು ಸಾಧ್ಯ ಇಲ್ಲ. ಏನ್ ಸಾಧ್ಯ ಇಲ್ಲ? ಫ್ರೀಕ್ವೆನ್ಸಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಗಿಂತ ಕಡಿಮೆ ಇದ್ದಾಗ ಈ ಇಕ್ವೇಶನ್ ಬರಂಗಿಲ್ಲ. ಈ ಸಿಚುವೇಶನ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ, ಈ ಸಿಚುವೇಶನ್ ಇರಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಂಗೇ ಇಲ್ಲ ಅಂತ. ಅಕಸ್ಮಾತ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಈಗ ನೋಡ್ರಿ, ಯಾರೊಬ್ರು ಹೇಳಿದ್ರು ಹಂಗ್ಯಾಕಪ್ಪ, ಅದು 30 ಹರ್ಡ್ಸ್ ಇದ್ರಷ್ಟರ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗ್ಬೇಕು, ಅದಕ್ಕಿಂತ ಕಡಿಮೆ ಫ್ರೀಕ್ವೆನ್ಸಿ ಹಿಡಿತೀನಿ ನಾನು, ಯಾಕೆ ಹೊರಗೆ ಎಲೆಕ್ಟ್ರಾನ್ಸ್ ನೋಡೇ ಬಿಡೋಣ ಅಂತ ವಿಚಾರ ಮಾಡಿ ಹಂಗೇನ್ರು ಮಾಡಕ್ ಹೋದ್ರೆ ಅಂದ್ರೆ ಈ ಫಾರ್ಮುಲಾ ಪ್ರಕಾರ ಏನು ಹೇಳಿದೈತಿ?
ಈ ಫಾರ್ಮುಲಾ ನಮ್ಗೆ ಹೇಳೋದು ಜೋರಾಗಿ, ನೀವು ಹಿಂಗೆ ಮಾಡಿದ್ರೆ ಫ್ರೀಕ್ವೆನ್ಸಿ ಲೆಸ್ ದನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ತೊಗೊಂಡ್ರೆ ಕೈನೆಟಿಕ್ ಎನರ್ಜಿ ವಿಲ್ ಬಿ ನೆಗೆಟಿವ್, ಕೈನೆಟಿಕ್ ಎನರ್ಜಿ ವಿಲ್ ಬಿ ನೆಗೆಟಿವ್ ಅಂತ ಹೇಳ್ತಿದ್ರು ಫಾರ್ಮುಲಾ. ಕೈನೆಟಿಕ್ ಎನರ್ಜಿ ನೆಗೆಟಿವ್ ಆಗಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡಕ್ಕೆ ಸಾಧ್ಯ ಇಲ್ಲ. ಈ ಫಾರ್ಮುಲಾ ಅಪ್ಲೈ ಮಾಡಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಂಗನೇ ಇಲ್ಲ. ಯಾವಾಗ? ಇಫ್ ದ ಫ್ರೀಕ್ವೆನ್ಸಿ ಇಸ್ ಲೆಸ್ ದನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಇದೇನು ಪ್ರೂವ್ ಮಾಡ್ತೈತಿ ಹಂಗಾರ? ಅಟ್ಲೀಸ್ಟ್ ಇವೆರಡು ಈಕ್ವಲ್ ಇದ್ರೆ ಆಗ್ತೈತಿ. ಈಗ ನೋಡ್ರಿ, ಈಕ್ವಲ್ ಇಟ್ ನೋಡ್ರಿ, ಎರಡೂ ಫ್ರೀಕ್ವೆನ್ಸಿ ಈಕ್ವಲ್ ಇದೆ ಅಂದ್ರೆ ಹೆಂಗ? ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಎಷ್ಟೈತಿ? 30. ಇದು ಎಷ್ಟೈತಿ? ರೈಟ್ ನಾವು ಏನ್ ಲೈಟ್ ಇದ್ದು ಫ್ರೀಕ್ವೆನ್ಸಿ ಐತಲ್ಲ ಅದು ಎಷ್ಟೈತಿ? 30 ಹರ್ಟ್ಸ್. ಎರಡು ವ್ಯಾಲ್ಯೂ ಹಾಕ್ರಿ. ಸೊ ಏನಾಯ್ತು ಹಂಗಾರೆ? kinetic energy is equals to h into 30 minus 30. So kinetic energy this time it neither becomes negative or positive. ಪಾಸಿಟಿವ್ ನಮಗೆ ಸಂಬಂಧ ಇಲ್ಲ ಅನ್ಸುತ್ತೆ. kinetic energy ಆಗಲಿ ನೆಗೆಟಿವ್ ಇತ್ತಲ್ಲ, ಈಗೇನಾದ kinetic energy 0. kinetic energy 0 ಪಾಸಿಬಿಲಿಟಿ ಐತಿ. ಈ ಮೆಟಲ್ ಸರ್ಫೇಸ್ ಬಿಟ್ಟು ಇಲೆಕ್ಟ್ರಾನ್ ಹೊರಗೆ ಬಂದಾಗ ಅದರ ಎನರ್ಜಿ 0. ಜಸ್ಟ್ ಹಿಂಗೆ ಹೊರಗೆ ಬಂದು ಹಿಂಗೆ ಫಾಸ್ಟ್ ಆಗಿ kinetic energy ಹಿಂಗೆ ಹೊರಗೆ ಬರಲ್ಲ ಅಂದ್ರೆ ನಡೀತೈತೆ ನಮಗೆ. ಪಾಸಿಟಿವ್ kinetic energy ಇಲ್ಲ ಅಂದ್ರೂ ನಡೀತೈತಿ. ಜಸ್ಟ್ ಹೊರಗೆ ಬಂದ್ರೆ ವಿ ಕ್ಯಾನ್ ಅಕ್ಸೆಪ್ಟ್, ಓ ಎಲೆಕ್ಟ್ರಾನದ kinetic energy 0 ಐತಿ ಅಂದ್ರೆ ಒಟ್ಟ ಎನರ್ಜಿ ಇಲ್ಲಾರ್ದ ಜಸ್ಟ್ ಹಂಗೆ ಹೊರಗೆ ಬಂದು ಹಿಂಗೆ ಬಿದ್ದೈತಿ, ಇದನ್ನ ನಾವು ಒಪ್ಕೋಬಹುದು. kinetic energy ನೆಗೆಟಿವ್ ಅಂತ ಪಾಸಿಬಲ್ ಇಲ್ಲ. ಸೊ ಈ ಫಾರ್ಮುಲಾ ಅದ್ರೊಳಗೆ ನಾವು ಫ್ರೀಕ್ವೆನ್ಸಿ ಲೆಸ್ ದನ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಹಾಕಿದ್ರೆ kinetic energy is becoming negative, which is not possible. ಅಂದ್ರೆ that means if the frequency of the light is less than threshold frequency, then photoelectric effect is not possible. ಇದು ನಾವು ಎರಡನೇ ಸ್ಟೇಟ್ಮೆಂಟ್ ನೊಳಗ ಈ ಫಾರ್ಮುಲಾದಿಂದ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿಯ ಅಸ್ತಿತ್ವ, ಎಕ್ಸಿಸ್ಟೆನ್ಸ್ ಅನ್ನ ಪ್ರೂವ್ ಮಾಡಿದ್ವಿ. ಸೊ ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ಥರ್ಡ್ ಒನ್. when the intensity of incident light is increased. intensity ಬಂದ್ರಿ ಮತ್ತೆ ಇಂಟೆನ್ಸಿಟಿ ಅಂದ್ರೆ ನಂಬರ್ ಆಫ್ ಫೋಟಾನ್ಸ್. ಬ್ರೈಟ್ನೆಸ್ ಹೆಚ್ಚಿಗೆ ಮಾಡೋದು, ಇಂಟೆನ್ಸಿಟಿ ಹೆಚ್ಚಿಗೆ ಮಾಡೋದು ಅಂದ್ರೆ ಫೋಟಾನ್ಸ್ ಏನ್ ಬರ್ತಾವಲ್ಲ ಅವುಗಳ ಸಂಖ್ಯೆ ಹೆಚ್ಚಿಗೆ ಮಾಡೋದು. when the intensity of incident light is increased, the number of photons increase and hence more photoelectrons are liberated. ಹೆಚ್ಚಿಗೆ ಫೋಟಾನ್ಸ್ ಬರ್ತಾವ, ಆಬ್ವಿಯಸ್ಲಿ ಹೆಚ್ಚಿಗೆ ಎಲೆಕ್ಟ್ರಾನ್ಸ್ಗೆ ಎನರ್ಜಿ ಸಿಗ್ತೈತಿ, ಹೆಚ್ಚಿಗೆ ಎಲೆಕ್ಟ್ರಾನ್ಸ್ ಹೊರಗೆ ಬರ್ತಾವ. ಹೆನ್ಸ್ ದ ಸ್ಯಾಚುರೇಷನ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಇನ್ಕ್ರೀಸಸ್ ವಿತ್ ದ ಇನ್ಕ್ರೀಸ್ ಇನ್ ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಅಂತ. ಇದ್ರ ಮೀನಿಂಗ್ ಏನಂದ್ರೆ ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡೀವಿ ನಾವು. ಲೈಟ್ ಇಂಟೆನ್ಸಿಟಿ ಹೆಚ್ಚಿಗೆ ಮಾಡ್ಕೊಂತ ಹೋದ್ರೆ ಇಲ್ಲಿ ಬರುವಂತ ಫೋಟಾನ್ಸ್ಗಳ ಸಂಖ್ಯೆ ಹೆಚ್ಚಿಗೆ ಆಗಿ ಆ ಮೆಟಲ್ ಸರ್ಫೇಸ್ ಇಂದ ಹೊರಗೆ ಹೋಗುವಂತ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಹೆಚ್ಚಿಗೆ ಆಗಿ ಸ್ಯಾಚುರೇಷನ್ ಕರೆಂಟ್ ಜಾಸ್ತಿ ಆಗುತ್ತೆ. ಸ್ಯಾಚುರೇಷನ್ ಕರೆಂಟ್ ಅಂದ್ರೆ ಮ್ಯಾಕ್ಸಿಮಮ್ ಕರೆಂಟ್. ಇದು ಡಿಸ್ಕಸ್ ಮಾಡಿವಿ ನಾವು. ಇದು ಥರ್ಡ್ ಪಾಯಿಂಟ್. ಈ ಥರ್ಡ್ ಪಾಯಿಂಟ್ ಇನ್ನ ಯೂಸಿಂಗ್ ದಿಸ್ ಇಕ್ವೇಶನ್ ನಾವು ಎಕ್ಸ್ಪ್ಲೇನ್ ಮಾಡಕ್ ಬರಂಗಿಲ್ಲ. ಅದು ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಐತಿ. ನಮಗೆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಗೊತ್ತಾಗ್ತೈತಿ ಫೋಟಾನ್ಸ್ ಹೆಚ್ಚಿಗೆ ಬಂದ್ವು ಅಂದ್ರೆ ಎಲೆಕ್ಟ್ರಾನ್ಸ್ ಹೆಚ್ಚಿಗೆ ಬರಾಗತ್ತಾವ, ಲೈಟ್ ಇಂಟೆನ್ಸಿಟಿ ಹೆಚ್ಚಿಗೆ ಮಾಡಿದಾಗ. ಸೊ ಐನ್ಸ್ಟೈನ್ ಎಕ್ಸ್ಪ್ಲನೇಷನ್ ಪ್ರಕಾರನು ಇಲ್ಲಿ ಫೋಟಾನ್ ಮತ್ತು ಎಲೆಕ್ಟ್ರಾನ್ ಕೊಲ್ಯೂಷನ್ ನಿಂದ ಹಿಂಗೆ ಆಗ್ತೈತಿ ಅಂತ ಅವ್ನು ಹೇಳ್ತಾನಲ್ಲ ಅಸಂಪ್ಷನ್ ಒಳಗೆ, ಆ ರೀತಿ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಫೋಟಾನ್ ಜಾಸ್ತಿ ಬಂದು ಎಲೆಕ್ಟ್ರಾನ್ಸ್ ಹೊರಗೆ ಜಾಸ್ತಿ ಹೋದ್ವು ಅಂತ ಹೇಳಿ ಥರ್ಡ್ ಪಾಯಿಂಟ್. ಫೋರ್ತ್ ಒನ್, a graph of kinetic energy against the frequency is a straight line whose slope is a constant equal to h, the Planck's constant ಅಂತ ಹೇಳ್ತಾರೆ. ಸೊ ಮೂರನೇದ್ರೊಳಗ ಇದು ಥರ್ಡ್ ನೊಳಗೆ ನಾವು ಇದ್ರ ಬಗ್ಗೆ ನೋಡಿದ್ವಿ. ಅದ್ರ ಬಗ್ಗೆ ಇಂಟೆನ್ಸಿಟಿ ಬಗ್ಗೆ, ಇಂಟೆನ್ಸಿಟಿ ಹೆಚ್ಚಿಗೆ ಮಾಡಿದ್ರೆ ಸ್ಯಾಚುರೇಷನ್ ಕರೆಂಟ್ ಹೆಚ್ಚಿಗೆ ಆಗ್ತೈತಿ, ಇದನ್ನ ಡಿಸ್ಕಸ್ ಮಾಡಿದ್ವಿ ನಾವು. ನಾಲ್ಕನೇದ್ರೊಳಗೆ ಅವರು ಕೈನೆಟಿಕ್ ಎನರ್ಜಿ ವರ್ಸಸ್ ಫ್ರೀಕ್ವೆನ್ಸಿ ಬಗ್ಗೆ ಹೇಳಾಗತ್ತಾರೆ. ಕೈನೆಟಿಕ್ ಎನರ್ಜಿ ವರ್ಸಸ್ ಫ್ರೀಕ್ವೆನ್ಸಿ ಅದ್ರದ್ದು ಆಕ್ಚುಲಿ ನೆಕ್ಸ್ಟ್ ಪಾಯಿಂಟ್ ನೊಳಗೂ ಇನ್ನು ಸ್ವಲ್ಪ ಹೇಳ್ತಾರೆ ಅವರು. ಈ ಫೋರ್ತ್ ಪಾಯಿಂಟ್ ಒಳಗೆ ನಾವು ಇಷ್ಟ ಫೋಕಸ್ ಮಾಡೋಣ. ಫಿಫ್ತ್ ಪಾಯಿಂಟ್ ಒಳಗೆ ಮತ್ತೆ ಇನ್ನೊಂದು ಬರ್ತೈತದೆ. ಫೋರ್ತ್ ನೊಳಗೆ ಏನು ಫೋಕಸ್ ಮಾಡೋಣ ನಾವು? ಅ ಗ್ರಾಫ್ ಆಫ್ ಕೈನೆಟಿಕ್ ಎನರ್ಜಿ ಅಗೇನ್ಸ್ಟ್ ಫ್ರೀಕ್ವೆನ್ಸಿ ಇಸ್ ಅ ಸ್ಟ್ರೇಟ್ ಲೈನ್, ಅದ್ರ ಸ್ಲೋಪ್ is a constant equal to h, the Planck's constant ಅಂತ ಹೇಳ್ತಾರೆ. ಇದ್ರ ಗ್ರಾಫ್ ಹಾಕಿದ್ರೆ ಏನ್ ವರ್ಸಸ್ ಏನ್ ಗ್ರಾಫ್ ಹಾಕಿದ್ರೆ ಕೈನೆಟಿಕ್ ಎನರ್ಜಿ ವರ್ಸಸ್ ಫ್ರೀಕ್ವೆನ್ಸಿ ಗ್ರಾಫ್ ಹಾಕಿದ್ರೆ, ಈಗ ನಿಮ್ಗೆ PUC ಫಸ್ಟ್ ಇಯರ್ ನೊಳಗೆ ಮ್ಯಾಥಮೆಟಿಕ್ಸ್ ನೊಳಗೆ ಸ್ಟ್ರೇಟ್ ಲೈನ್ಸ್ ಚಾಪ್ಟರ್ ನೀವು ಕಲ್ತಿರ್ತೀರಿ.
ಅಲ್ಲಿ ಸ್ಟ್ರೇಟ್ ಲೈನ್ಸಿಗೆ ಇಕ್ವೇಶನ್ ಬರ್ತಾವೆ ಹಿಂಗೆ, y is equals to mx plus c ಅಂತ ಹೇಳಿ. ಅಂದ್ರೆ ಇದು y ಕೋಆರ್ಡಿನೇಟ್, x ಕೋಆರ್ಡಿನೇಟ್, m ಅನ್ನೋದಕ್ಕೆ ಏನ್ ಕರಿತೀವಿ ನಾವು ಸ್ಲೋಪ್, ಇದಕ್ಕೆ y ಇಂಟರ್ಸೆಪ್ಟ್ ಅಂತ ಕರೀತಾರೆ. ಇದನ್ನ ಕಲ್ತಿರ್ತೀರಿ ನೀವು. ಈಗ ಈ ಫಾರ್ಮ್ನ ನಾವು ಕಂಪ್ಯಾರಿಸನ್ ಮಾಡಿದ್ರೆ, ಅಂದ್ರೆ ನಾವು ಒಂದು ಗ್ರಾಫ್ ಹಾಕಿದ್ರೆ, ಏನ್ ಗ್ರಾಫ್, ಟೇಕಿಂಗ್ ಕೈನೆಟಿಕ್ ಎನರ್ಜಿ ಅಲಾಂಗ್ y ಆಕ್ಸಿಸ್, ಅಂದ್ರೆ ಇದನ್ನ k ನ y ಕಂಪ್ಯಾರಿಸನ್ ಮಾಡ್ರಿ, ಅಂಡ್ ಇಫ್ ವಿ ಟೇಕ್ ಫ್ರೀಕ್ವೆನ್ಸಿ ಅಲಾಂಗ್ x ಆಕ್ಸಿಸ್, ಅದೊಂದು ಸ್ಟ್ರೇಟ್ ಲೈನ್ ಗ್ರಾಫ್ ಬರ್ತದಂತ, ಸ್ಟ್ರೇಟ್ ಲೈನ್ ಈ ರೀತಿ. ಈಗ ಎರಡನ್ನೇ ಕಂಪ್ಯಾರಿಸನ್ ಮಾಡಿದ್ರೆ y ಜಾಗದಾಗ ಏನೈತಿ ಈಗ ಇಲ್ಲೇ k, x ಜಾಗದಾಗ ಏನೈತಿ ಫ್ರೀಕ್ವೆನ್ಸಿ, y ಇಂಟರ್ಸೆಪ್ಟ್ ಜಾಗದಾಗ ಏನೈತಿ ವರ್ಕ್ ಫಂಕ್ಷನ್, ಅದೆಲ್ಲ ಬಿಡ್ರಿ. ಸ್ಲೋಪ್ ಜಾಗದಾಗ ಏನೈತಿ ಇಲ್ಲೇ ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಸೊ ಇದೊಂದು ಕಾನ್ಸ್ಟೆಂಟ್ ಬರ್ತೈತಿ. ಇದನ್ನ ಗ್ರಾಫ್ ಹಾಕಿ ನೋಡಿದಾಗ ಇದರಿಂದ ಏನ್ ಗೊತ್ತಾಗ್ತೈತಿ ಅಂದ್ರೆ, ಫೋರ್ತ್ ಪಾಯಿಂಟ್ ನೊಳಗೆ ಕೈನೆಟಿಕ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಅಂತ. ಈ ಫಿಫ್ತ್ ಪಾಯಿಂಟ್ ಒಳಗೂ ಮತ್ತೆ ಇನ್ನೊಮ್ಮೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರು. ಆಕ್ಚುಲಿ ಎರಡು ಸೇರಿ ಒಂದು ಪಾಯಿಂಟ್ ನೊಳಗೆ ಅವ್ರು ಹೇಳ್ಬೋದಾಗಿತ್ತು. ಸೊ ಫಿಫ್ತ್ ಪಾಯಿಂಟ್ ಕಡೆ ಹೋಗೋಣ ನಾವೀಗ. ಏನ್ ಕೊಟ್ಟಾರ, ಸೊ ವಿ ಹ್ಯಾವ್ h nu is equals to h nu naught plus half m v max square. ಇಲ್ಲಿ ಅವ್ರು ಏನ್ ಮಾಡ್ತಾರೆ ಗೊತ್ತಾನೆ, ಒಂದು ನಿಮಿಷ ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ಬಿಡೋಣ ಫಿಫ್ತ್ ಪಾಯಿಂಟಿಗೆ. ಈ ಫಿಫ್ತ್ ಪಾಯಿಂಟ್ ಆದ್ಮೇಲೆ ಆಕ್ಚುಲಿ ನಾನು ಇದು ವಿಡಿಯೋ ಸ್ಟಾಪ್ ಮಾಡಿ ಸಿಕ್ಸ್ತ್ ಪಾಯಿಂಟಿನ ನೆಕ್ಸ್ಟ್ ವಿಡಿಯೋದೊಳಗೆ ಹೇಳ್ತೀನಿ. ಬಿಕಾಸ್ ಮತ್ತೆ ಅದ್ರಾಗ ಒಂದ್ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಸ್ಟಾಪಿಂಗ್ ಪೊಟೆನ್ಷಿಯಲ್ ಒಂದು ಕನ್ಸೆಪ್ಟ್ ಬರ್ತೈತಿ, ಅದನ್ನ ಇದ್ರಾಗ ಇನ್ಕ್ಲೂಡ್ ಮಾಡ್ತಾರೆ. ಸೊ ಈಗ ನೋಡ್ರಿ, ಇಲ್ಲೇ ಹೆಚ್ ನ್ಯೂ ಇಲ್ಲೇ ಇಟ್ಟು ಹೆಚ್ ನ್ಯೂ ನಾಟ್ ಈ ಕಡೆ ಕಳಿಸ್ರಿ. ಸೊ ಏನಾಗ್ತವಾಗ ಹೆಚ್ ನ್ಯೂ ಇಸ್ ಈಕ್ವಲ್ಸ್ ಟು, ಇದು ಆ ಕಡೆ ಹೋದ್ರೆ ಮೈನಸ್ ಹೆಚ್ ನ್ಯೂ ನಾಟ್ ಇದ್ದದ್ದು ಪ್ಲಸ್ ಹೆಚ್ ನ್ಯೂ ನಾಟ್ ಆಗಿ ಪ್ಲಸ್ ಹಾಫ್ ಎಮ್ ವಿ ಮ್ಯಾಕ್ಸ್ ಸ್ಕ್ವೇರ್ ಆಗ್ತದೆ. ಸೊ ಹಿಂಗಾದ್ರೆ ಇಲ್ಲಿ ನೋಡ್ರಿ, ನಾ ಹೇಳಿದೆ ಫೋರ್ತ್ ಪಾಯಿಂಟ್ನೊಳಗೆ ಕೈನೆಟಿಕ್ ಎನರ್ಜಿ ವರ್ಸಸ್ ಫ್ರೀಕ್ವೆನ್ಸಿ ಬಗ್ಗೆ ಹೇಳ್ಯಾರವ್ರೆ. ಒಂದು ಗ್ರಾಫ್ ಹಿಂಗೆ ಬರುತ್ತೆ, ಅವಾಗ ಸ್ಲೋಪ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ದಟ್ ಸ್ಲೋಪ್ ವಿಲ್ ಬಿ ಈಕ್ವಲ್ ಟು ಹೆಚ್ ವಿಚ್ ಇಸ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂತ ಫೋರ್ತ್ ಪಾಯಿಂಟ್ ನೊಳಗೆ ಹೇಳಿದ್ರು. ಫಿಫ್ತ್ ನೊಳಗೆ ನಾವು ಏನು ಮಾಡೋಣ ಗೊತ್ತು ಈಗಿಲ್ಲ, ಇದು ಫಾರ್ಮುಲಾ ತೊಗೊಂಡಿದ್ದೇನೆ, ಹೆಚ್ ನ್ಯೂ ನಾಟ್ ಈ ಕಡೆ ಕಳಿಸಿದ್ವೆ. ಸೊ ಇದು ಈಕ್ವೇಶನ್ ಸಿಕ್ತು. ನಾ ಏನು ಮಾಡ್ತೀನಿ, ಈ ಹಾಫ್ ಎಮ್ ವಿ ಮ್ಯಾಕ್ಸ್ ಸ್ಕ್ವೇರ್ ಬದಲಿ ಐ ವಿಲ್ ರೈಟ್ ಇಟ್ ಆಸ್ ಕೆ ಮ್ಯಾಕ್ಸ್. ಸಿಂಬಾಲ್ ಚೇಂಜ್ ಮಾಡೋಣ ಅಷ್ಟೇ. ಈಗ ನೋಡ್ರಿ, ಹೆಚ್ ಈಸ್ ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್ ಯಾವುದು ಹೆಚ್ ಮತ್ತು ಪ್ಲಾಂಕ್ಸ್ ಕಾನ್ಸ್ಟೆಂಟ್. ಇದ್ರ ಹೇಳ್ಬೇಕಾಗಿತ್ತು ನಾ ಆಕ್ಚುಲಿ. ನೆಕ್ಸ್ಟ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ 30 ಹರ್ಟ್ಸ್ ಅಂತ ನಾವೇನೇ ಒಂದು ಎಕ್ಸಾಂಪಲ್ ತೊಗೊಂಡಿದ್ವಲ್ಲ, ಒಂದು ಪರ್ಟಿಕ್ಯುಲರ್ ಮೆಟಲ್ ಸರ್ಫೇಸ್ ನೀವು ತೊಗೊಂಡ್ರೆ ಅಂತಿಕೋರಿ, ಅದಕ್ಕೆ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಸೇಮ್ ಇರ್ತೈತಿ. ಇದ್ರ ಬದಲಿ ನೀವು ಇನ್ನೊಂದು ಮೆಟೀರಿಯಲ್ ತೊಗೊಂಡ್ರಿ, ಅದ್ರ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಬೇರೆ ಇರುತ್ತೆ. ಈ 30 ಹರ್ಟ್ಸ್, 35 ಹರ್ಟ್ಸ್, ಮಟೀರಿಯಲ್ ಟು ಮಟೀರಿಯಲ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಚೇಂಜಸ್. ಎಲ್ಲಿ ತನಕ ಒಂದ ಮಟೀರಿಯಲ್ ನೀವು ಫಿಕ್ಸ್ ಇಟ್ಟಿರ್ತಿರಲ್ಲ, ಅಲ್ಲಿ ತರ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಚೇಂಜ್ ಆಗಂಗಿಲ್ಲ. ಅಸ್ಯೂಮಿಂಗ್ ದಟ್ ವಿ ಹ್ಯಾವ್ ಫಿಕ್ಸ್ಡ್ ಆ ಮಟೀರಿಯಲ್, ಒಂದ ಮಟೀರಿಯಲ್ ತಗೊಂಡಿವಿ, ಅವಾಗ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಚೇಂಜ್ ಆಗಂಗಿಲ್ಲ ಅಂದ್ರೆ ಹೆಚ್ ಕಾನ್ಸ್ಟೆಂಟ್ ಬಿಟ್ಬಿಡ್ತೀನಿ ನಾನು. ಹೆಚ್ ಮತ್ತು ಕಾನ್ಸ್ಟೆಂಟ್, ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಒಂದ ಮಟೀರಿಯಲ್ ತಗೊಂಡಿವಿ ಅಂದ್ರೆ ಅದ್ರ ವ್ಯಾಲ್ಯೂನು ಚೇಂಜ್ ಆಗಂಗಿಲ್ಲ, ಅದು ಕಾನ್ಸ್ಟೆಂಟ್. ಸೊ ಇದರಿಂದ ಏನಾದ್ ಗೊತ್ತು ಈಗ, ಇದರಿಂದ ಏನ್ ಪ್ರೂವ್ ಆಯ್ತು ನೋಡ್ರಿ, ಈ ಫಾರ್ಮುಲಾದಿಂದ ಇದನ್ನ ಈ ಕಡೆ ತಗೊಂಡ್ಬಂದು ಕಾನ್ಸ್ಟೆಂಟ್ಸ್ ಎಲ್ಲ ತೆಗೆದು ಹಾಕ್ಬಿಟ್ಟಿವಿ ನಾವು. ಉಳಿದ ಕಾನ್ಸ್ಟೆಂಟ್ಸ್ ತೆಗೆದುಕೊಂಡು ಏನು ಹಾಕ್ತೀವಿ ನಾವಲ್ಲೇ ಪ್ರಪೋರ್ಷನಾಲಿಟಿ ಸಿಂಬಾಲ್. ಸೊ ಈ ಫಾರ್ಮುಲಾದಿಂದ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕಾನ್ಸ್ಟೆಂಟ್ಸ್ ವ್ಯಾಲ್ಯೂ ತೆಗೆದುಬಿಟ್ರೆ ವಿ ಕ್ಯಾನ್ ಪ್ರೂವ್ ದಟ್ ಕೈನೆಟಿಕ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಕೈನೆಟಿಕ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಅಂತ ಹೇಳಿ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ನೋಡಿದ್ವಿ ನಾವು. ಅಂದ್ರೆ ಒಂದು ಮೆಟಲ್ ಸರ್ಫೇಸ್ ಮೇಲೆ ಏನು ಲೈಟ್ ಬಿಡ್ತದಲ್ಲ, ಈ ಲೈಟ್ ಫ್ರೀಕ್ವೆನ್ಸಿ ನಾವು ಹೆಚ್ಚಿಗೆ ಮಾಡಿದ್ರೆ ಇಲ್ಲಿ ಬರುವಂತಹ ಫೋಟಾನ್ಸ್ಗಳ ಎನರ್ಜಿ ಹೆಚ್ಚಿಗೆ ಆಗಿ ಅವು ಹೆಚ್ಚಿಗೆ ಎನರ್ಜಿನ ಎಲೆಕ್ಟ್ರಾನ್ಸ್ ಕೊಟ್ಟು ಇಲ್ಲಿ ಹೊರಗೆ ಬರುವಂತ ಎಲೆಕ್ಟ್ರಾನ್ಸ್ ಕೈನೆಟಿಕ್ ಎನರ್ಜಿ ಹೆಚ್ಚಿಗೆ ಹಾಕೊಂತ ಹೋಗ್ತಿದ್ವಿ, ಡಿಸ್ಕಸ್ ಮಾಡಿದ್ವಿ ಅವಾಗ ನಾವು. ಸೊ ಫಿಫ್ತ್ ಪಾಯಿಂಟ್ ನೊಳಗೆ ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ ಅಂತ ಹೇಳಿ ಬರುತ್ತೆ. ಇದು 5 ಪಾಯಿಂಟ್ ನಾವು ಯೂಸಿಂಗ್ ಫಾರ್ಮುಲಾ, ಒಂದಿಷ್ಟು ಫಾರ್ಮುಲಾ ಯೂಸ್ ಮಾಡಕ್ ಬರಂಗಿಲ್ಲ. ಇದ್ರದ್ದು ನೆಕ್ಸ್ಟ್ ವಿಡಿಯೋದೊಳಗೆ, ಯಾಕಂದ್ರೆ ಇದ್ರಾಗ ಎಲ್ಲ ರಬ್ ಮಾಡ್ಕೊಂಡು ಇನ್ನೊಂದ್ಸರ್ತಿ ಇದು ಇಕ್ವೇಶನ್ಸ್ ಬರೋದು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗ್ತೈತಿ. ನೆಕ್ಸ್ಟ್ ವಿಡಿಯೋದೊಳಗೆ ನಾವು ಲಾಸ್ಟ್ ಪಾಯಿಂಟ್ ಏನೈತಲ್ಲ
ಎದ್ರ ಬಗ್ಗೆ ಅಂದ್ರೆ ಸ್ಟಾಪಿಂಗ್ ಪೊಟೆನ್ಷಿಯಲ್ ಕನ್ಸೆಪ್ಟ್ ಒಂದು ಬರ್ತೈತಿ. ಬೇಕಾದ್ರೆ ನೀವು ವಾಪಸ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಕನ್ಸೆಪ್ಟ್ ಎಲ್ಲಿ ಥಿಯರಿ ಒಳಗೆ ನಾವು ಡಿಸ್ಕಸ್ ಮಾಡಿದ್ವಿ ಆ ವಿಡಿಯೋ ನೋಡ್ಕೊಂಡು ವಾಪಸ್ ಬರೀಬೇಕಾರೆ ದೇರ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಈ ಕನ್ಸೆಪ್ಟನ್ನು ಯೂಸಿಂಗ್ ದಿಸ್ ಫಾರ್ಮುಲಾ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಇನ್ನೊಮ್ಮೆ ಒಂದು ಮಾತು ನಾನು ರಿಪೀಟ್ ಮಾಡ್ತೀನಿ. ಇಲ್ಲಿ ಆಗಲಿಂದ ನಾವು ಏನು ಮಾಡಾಕತ್ತೀವಿ ಅಂದ್ರೆ ಒಂದು ಎಂಟೈರ್ ಪೇಜ್ ಒಳಗೆ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಅಂತ ಏನು ಕೊಟ್ಟಿದ್ರಲ್ಲ, ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದಾಗ ಅದು ಇಂಥ ಟ್ಯೂಬ್ ಹಿಂಗೊಂದು ಟ್ಯೂಬ್ ಇತ್ತು ಅಂತಿದ್ನಲ್ಲ, ಈ ಕಡೆ ಕ್ಯಾಥೋಡ್ ಈ ಕಡೆ ಆ್ಯನೋಡ್, ಆ ಟ್ಯೂಬ್ ಹಾಕ್ಕೊಂಡು ಇಲ್ಲಿಂದ ಲೈಟ್ ಬಿಟ್ಟು ಪೊಟೆನ್ಷಿಯಲ್ ಚೇಂಜ್ ಮಾಡಿ ನೋಡಿ, ಫ್ರೀಕ್ವೆನ್ಸಿ ಚೇಂಜ್ ಮಾಡಿ ನೋಡಿ, ಇಂಟೆನ್ಸಿಟಿ ಚೇಂಜ್ ಮಾಡಿ ನೋಡಿ, ಹಂಗೆ ಮಾಡಿ ನೋಡಿದಾಗ ಒಂದಿಷ್ಟು ವಿಷಯಗಳು ಕಂಡು ಬಂದಾವ, ಹಿಂಗಿಂಗ್ ಆಗ್ತೈತಿ ಅಂತ ಹೇಳಿ. ಅವಾಗ ಅವೇನು ಕಂಡು ಬಂದಾವಲ್ಲ ಅವಕ್ಕೆ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಅಂತ ಕರೀತಾರೆ. ಆ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಕ್ ಅಂತ ಹೇಳಿ ಐನ್ಸ್ಟೀನ್ ಈ ಇಕ್ವೇಶನ್ ಕೊಟ್ಟಾನ. ಈ ಇಕ್ವೇಶನ್ ಅನ್ನ ತಗೊಂಡು ಸ್ವಲ್ಪ ಚೇಂಜಸ್ ಮಾಡಿ ಆ 6 ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಅನ್ನ ಆಲ್ಮೋಸ್ಟ್ 6 ಪೂರ್ತಿ ಒಂದೊಂದು ಬರಂಗಿಲ್ಲ ಅದ್ರಾಗ ಇಕ್ವೇಶನ್ ಇಂದನ, ಬಟ್ ಅದರ ಅಸಂಪ್ಷನ್ಸ್ ನಿಂದ ಮಾಡಬಹುದು. ಸೊ ಈ ರೀತಿ ಮಾಡಬಹುದು ಅಂತ ಹೇಳ್ತಾರೆ. ಇದನ್ನ ನಾವು ಟ್ರೈ ಮಾಡಾಕತ್ತೀವಿ. ಈ ವಿಡಿಯೋದೊಳಗೆ ನಾವು 5 ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ಆಸ್ ಮಚ್ ಆಸ್ ಪಾಸಿಬಲ್ ಯೂಸಿಂಗ್ ದಿಸ್ ಇಕ್ವೇಶನ್ ಎಕ್ಸ್ಪ್ಲೇನ್ ಮಾಡಿದ್ವಿ. ಒನ್ ಮೋರ್ ಬರ್ತೈತಿ ನೆಕ್ಸ್ಟ್ ವಿಡಿಯೋದೊಳಗೆ ಕಂಟಿನ್ಯೂ ಮಾಡೋಣ. ಸ್ವಲ್ಪ ಟೈಮ್ ಬೇಕು ಅದಕ್ಕೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ರೆಡಿ ಮಾಡ್ಕೊಂಡು. ನೆಕ್ಸ್ಟ್ ಸ್ಟಾಪಿಂಗ್ ಪೊಟೆನ್ಷಿಯಲ್ ಇದು ಮುಗಿದ್ಮೇಲೆ ಡಿ ಬ್ರೋಗ್ಲಿ ಅಂತ ಅವಾಗ ಫಸ್ಟ್ ವಿಡಿಯೋದೊಳಗೆ ನಾ ಹೇಳಿದ್ದೆ ನೋಡ್ರಿ. ಈ ಐನ್ಸ್ಟೀನ್ ಒಂದೇನೋ ಹೇಳಿರ್ತಾನ ಲೈಟ್ ಅಂದ್ರೆ ಏನಂತ ಹೇಳಿ, ಮ್ಯಾಕ್ಸ್ವೆಲ್ ಒಂದೇನೋ ಹೇಳಿರ್ತಾನ, ಇವರಿಬ್ರದ್ದು ಕಂಬೈನ್ ಮಾಡಿ ಅದಕ್ಕೊಂದು ಸೊಲ್ಯೂಷನ್ ಕೊಡ್ತಾನೆ ಡಿ ಬ್ರೋಗ್ಲಿ. ಸೊ ಅವನದೊಂದು ಕನ್ಸೆಪ್ಟ್ ಬರ್ತೈತಿ. ಅದೊಂದು ಲಾಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಉಳಿದೈತಿ. ಅದು ಮುಗಿತಂದ್ರೆ ಕ್ವೈಟ್ ಸಿಂಪಲ್, ಆಲ್ಮೋಸ್ಟ್ ಚಾಪ್ಟರ್ ಮುಗಿದು ಬಿಡ್ತೈತಿ. ಸೊ ಇದನ್ನ ನೀವು ಫಾಲೋ ಮಾಡಾಕತ್ತೀರಿ ವಿಡಿಯೋ ಅಂತ ಅನ್ಕೊಂಡಿನಿ. ಒಂದು ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಯಾವಾಗ ಬೇಕು ಅವಾಗ ಹಿಂದಿನ ವಿಡಿಯೋಸ್ ಹೋಗಿ ನೋಡ್ಕೋಬಹುದು, ಇದ್ರಾಗ ರೆಕಾರ್ಡೆಡ್ ಇರ್ತಾವ. ಸೊ ಇದು ಪ್ಲೀಸ್ ಇದ್ರದ್ದು ಯೂಸ್ ತಗೋರಿ. ಆ್ಯಂಡ್ ಈ ಪಾಯಿಂಟಿಗೆ ನಾವು ಬಂದ್ಮೇಲೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ರೈಟ್ ನಾವು ಯಾರು ಸೆಕೆಂಡ್ ಇಯರ್ ಎಕ್ಸಾಮ್ ಮುಗಿಸಿ CET ಬರೆಯಾಗತ್ತಾರಲ್ಲ ಅವ್ರ ಸಲುವಾಗಿ ಅಂತ ಹೇಳಿ ಈ ಚಾಪ್ಟರ್ದು CET ಕ್ವಶನ್ಸ್ ಮಾಡ್ಸಿವಿ. 20 ಕ್ವಶನ್ಸ್ ಅದಾವ ಆಲ್ರೆಡಿ ಯೂಟ್ಯೂಬ್ ನೋಡೋದು ಅಪ್ಲೋಡ್ ಆಗಿದ್ದದಾವ. ಡ್ಯೂಯಲ್ ನೇಚರ್ CET ಪಾರ್ಟ್ 1 ಕ್ವಶನ್ಸ್ ಅಂತ ಹಿಂಗೆ ಒಂದೊಂದು ವಿಡಿಯೋದಾಗ ಕ್ವಶನ್ಸ್ನ ಡಿಕ್ಟೇಟ್ ಮಾಡೀನಿ. ಅದನ್ನು ನೀವು ಬರ್ಕೊಂಡು ಒಂದು ಟೈಮ್ ತೊಗೊಂಡು ಸಾಲ್ವ್ ಮಾಡಿ ಅದ್ರ ನೆಕ್ಸ್ಟ್ ವಿಡಿಯೋ ಒಳಗೆ ಅದ್ರ ಆನ್ಸರ್ಸ್ ಸಿಗ್ತಾವೆ. ಈ ರೀತಿ ವಿಡಿಯೋ ಮಾಡಿದ್ದು ರೆಡಿ ಅದಾವ. ಕ್ವಶನ್ಸ್ ಪಾರ್ಟ್ 1, ಆನ್ಸರ್ಸ್ ಪಾರ್ಟ್ 1 ಅಂತ ಹೇಳಿ. ಸೊ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದ್ಯಾಟ್. ಈ ಪಾಯಿಂಟಿಗೆ ಬಂದಮೇಲೆ ನೀವು CET ಕ್ವಶನ್ಸ್ ಬೇಕಾದ್ರೆ ಇಂಟ್ರೆಸ್ಟ್ ಇದ್ದವರು ಸ್ಟಾರ್ಟ್ ಮಾಡ್ಬೋದು. ಆದಷ್ಟು ಈಗ ಮಾಡಿದ್ರೆ ಚಲೋ, ಒಂದು ಟೈಮ್ ಬೇಕಾದ್ರೆ ಅದಕ್ಕೆ ಮಾಡಿಕೊಂಡು ಅದರ ಎಷ್ಟರ ಮಟ್ಟಿಗೆ ನಿಮ್ಗೆ ಪಟ್ ಅಂತ ಹೇಳಿ ಅವು ಕ್ವಶನ್ ಸಾಲ್ವ್ ಮಾಡಕ್ಕೆ ಬರ್ತೈತಿ ಹೇಳಕ್ಕೆ ಬರಂಗಿಲ್ಲ. ಸೊ ಅದಕ್ಕೆ ಟ್ರೈ ಮಾಡಿರಿ, ಡೆಫಿನೆಟ್ಲಿ ಟ್ರೈ ಮಾಡಿರಿ. ಅದ್ರಾಗ ಈಸಿ ಕ್ವಶನ್ಸ್ ಅದಾವ, ಒಂದಿಷ್ಟು JEE ಮೇನ್ ಲೆವೆಲ್ ಕ್ವಶನ್ಸ್ ಅದಾವ. ಟ್ರೈ ಮಾಡಿರಿ ಆಸ್ ಮಚ್ ಆಸ್ ಪಾಸಿಬಲ್. ಅಟ್ಲೀಸ್ಟ್ ಆ ಥಿಂಕಿಂಗ್ ಹಿಂಗೆ ಕ್ವಶನ್ ಕೇಳ್ತಾರೆ ಇದ್ರಾಗ ಅಂತಾರೆ ಗೊತ್ತಾಗ್ತದೆ. ಮುಂದೆ ಮತ್ತೆ ನಾವು ಈ ಚಾಪ್ಟರ್ದು ಥಿಯರಿ ನ್ಯೂಮರಿಕಲ್ಸ್ ಮಾಡಿದಾಗ ಇನ್ನು ಸ್ವಲ್ಪ ನಿಮ್ಗೆ ಕಂಫರ್ಟಬಲ್ ಆಗ್ತೈತಿ. ಬಟ್ ಇಟ್ಸ್ ಓಕೆ, ಯು ಕ್ಯಾನ್ ಸ್ಟಾರ್ಟ್ ಇಟ್ ನಾವು. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಇದ್ರ ನೆಕ್ಸ್ಟ್ ಪಾರ್ಟ್ ಮುಗಿಸ್ಕೊಂಡು ಡಿ ಬ್ರೋಗ್ಲಿ ಕಡೆ ಹೋಗೋಣ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.